ಸಮುದ್ರ ಮಟ್ಟದಿಂದ 3066 ಅಡಿಯಷ್ಟು ಎತ್ತರದ ಒಂದೇ ಕಲ್ಲಿನ ಬೆಟ್ಟ ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ. ಪಾದದಲ್ಲಿ ಶ್ರೀ ರೇಣುಕಾಂಬ ಗುಡಿಗೆ ಹೋಗಿ ಹಾಗೆ ನಡುವಿನಲ್ಲಿ ಭೀಮೇಶ್ವರಿ ಗುಡಿಗೂ ಹೋಗಿ ಕಲ್ಲಿನಲ್ಲಿ ಕೆತ್ತಿದ 300ರಷ್ಟು ಮೆಟ್ಟಿಲುಗಳ ದಾರಿಯನ್ನ ಹಿಡಿದು ಮೇಲೇರುತ್ತಾ ಹೋದಂತೆ ಸುತ್ತಲಿನ ಪರಿಸರದ ವಿಹಂಗಮ ದೃಶ್ಯ ಸಿರಿ ನಮ್ಮ ಕಣ್ಮನವನ್ನ ತುಂಬಿಕೊಳ್ತಾ ಹೋಗುತ್ತೆ. ಗುಡ್ಡವೇರೋ ದಾರಿಯಲ್ಲಿ ಮುಳ್ಳುಗಳಿಲ್ಲದ ಕಾರಣ ಬರಿಗಾಲಿನಲ್ಲೇ ಚಾರಣ ಮಾಡೋ ಮನಸ್ಸಾಯಿತು. 15 ನಿಮಿಷದಲ್ಲಿ ಏರ್ಬಿಡಬಹುದು ಈ ಗುಡ್ಡವನ್ನು. ಕ್ಲೋಸ್ಪೇಟ್ ಗ್ರಾನೈಟ್ ಎಂದು ಕರೆಯಲ್ಪಡುವ ಬೆಟ್ಟದ ಕಲ್ಲು 250 ಕೋಟಿ ವರ್ಷ ಹಳೆಯದು. ಭೂಮಿಯ ಮೇಲಿನ ಅತ್ಯಂತ ಹಳೆಯ ಗುಡ್ಡಗಳಲ್ಲಿ ಒಂದಾಗಿರುವಂಥ ಈ ಬೆಟ್ಟದ ಶ್ರೇಣಿ 500 ಕಿಲೋಮೀಟರ್ ವರೆಗೂ ಬಡಗಣಕ್ಕೆ ವಿಸ್ತರಿಸಿದ್ದು, ದೂರದ ಕಿಷ್ಕಿಂಧೆಯ ಹಂಪಿಯವರೆಗೂ ವಿಸ್ತರಿಸಿದೆ. ಚಾರಣದ ಅತಿ ಎತ್ತರದ ಜಾಗದಲ್ಲಿ ಮುನೇಶ್ವರ ಮತ್ತು ಮುರುಡೇಶ್ವರರ ಗುಡಿಗೆ ಕೈ ಮುಗಿದು ಸುತ್ತಲಿನ ಭೂದೃಶ್ಯದ 360 ಡಿಗ್ರಿ ವೀಕ್ಷಣೆಯನ್ನು ಆನಂದಿಸುತ್ತಾ ಹಾಗೆ ಶ್ರೀ ರೇವಣ್ಣ ಸಿದ್ದೇಶ್ವರ ಮುನಿಗಳು ಶಿವನ ಧ್ಯಾನ ಮಾಡಿದ ಈ ಗುಹೆ ಒಳಗೆ ಸ್ವಲ್ಪ ಕೆಳಗಿಳಿದು ಹೋಗ್ತೀವಿ.